ಅಮ್ಮೆ ಇನ್ನೂ ಏನ್ ಮುಖ ನೋಡ್ತಿದ್ಯಾ ಬಾ. ಗೌಡ್ರೆ ಒಂದ್ ನಿಮಿಷ, ನಿಮ್ ಕೋಪಕ್ಕೆ ಅರ್ಥ ಅದೆ ಹಂಗನ್ಬಿಟ್ಟು 7 ದಿನ ಶಿಕ್ಷೆ ಕೊಟ್ಟಿರ ಯೋಳಿ. ಅಮ್ಮೆ ಇವಾಗೇನು ನನ್ ಮಾತಿಗೆ ಬೆಲೆ ಕೊಟ್ಟು ನನ್ ಜೊತೆ ಬತ್ತಿಯೋ ಇಲ್ವೋ? ಗೌಡ್ರೆ ನಿಮ್ ಮಾತಿಗ್ ನಾನು ಬೆಲೆ ಕೊಡ್ತೀನಿ, ಆದ್ರೆ ನೀವ್ ನನಗ್ ಕೊಟ್ಟಿದ್ ವರನ ಮರ್ತ್ಬಿಟ್ರೆ. ಏನ್ ಹೇಳ್ತಾ ಇದ್ಯಮ್ಮೆ? ಹೌದು ಗೌಡ್ರೆ, ನೀವ್ ನನಗೆ ಒಂದ್ ವರ ಕೊಟ್ಟಿದ್ರಿ, ಅದನ್ನ ನಡ್ಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವರು ತವ್ರ ಮನೆ ಕಡೆಯಿಂದ ಸೀಮಂತ ಆಗ್ಬೇಕು ಅಂತ ಆಸೆ ಪಟ್ಟವ್ರೆ, ಅದಕ್ಕೆಯ ಅದ್ನ ಮಾಡ್ಬಿಟ್ ಬರೋದಕ್ಕೆ ನನಗೊಂದು ಅವಕಾಶ ಕೊಡಿ. ಆಟೆ ಅಲ್ಲ ಗೌಡ್ರೆ, ಸಂದರ್ಭ ಎಂತದೇ ಇರ್ಲಿ, ನನ್ ಮುಂದ್ಗುಟೆ ಯಾರೇ ಇರ್ಲಿ, ನನ್ ಕೋಪ ಮಾಡ್ಕೊಳಕಿಲ್ಲ ಅಂತ ನನಗ್ ಮಾತ್ ಕೊಟ್ಟಿದ್ದೀರಾ. ನಿಮ್ಗೆ ಏನೇ ಆಸೆ ಇದ್ರು ನನ್ನ ಹತ್ರ ಕೇಳಮ್ಮೆ. ಯಾಕೆ ಏನು ಅಂತ ಕೇಳ್ದಲೆ ನೀನ್ ಆಸೆ ನೆರವೇರಿಸ್ತೀನಿ. ನೀನ್ ಯಾವಾಗಾದ್ರೂ ಸರಿ ಏನಾದ್ರೂ ಸರಿ ಏನೇ ಕೇಳಿದ್ರು ಖಂಡಿತವಾಗ್ಲೂ ನೆಡ್ಸ್ಕೊಡ್ತೀನಿ ಅಂತವಾ ಈ ಭದ್ರೇಗೌಡ ಮಾತ್ ಕೊಡ್ತಾ ಇವ್ನೆ. ನಮ್ ಗೌಡ್ರು ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆನ ಸುಳ್ಳು ಮಾಡ್ಬೇಡಿ. ನೀವ್ ವರ ಕೊಡ್ತೀರಾ ಅನ್ನೋ ಭರವಸೆ ಮೇಲೆ ನಾನು ಇವ್ರಿಗೆ ಮಾತ್ ಕೊಟ್ಟಿವ್ನಿ. ನೋಡಮ್ಮೆ, ನಿಂಗ್ ವರದ ರೂಪದಲ್ಲಿ ಮಾತ್ ಕೊಟ್ಟಿವ್ನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬತ್ತಾ ಇವನಿ ಆಟಯ. ಭದ್ರ ಇವಳು ನನ್ನ ಪಾಲ್ ಸತ್ತೋದ್ಲು. ಇವಳು ಮಗ ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ಯಾಕಂಗೆ ನಿಂತ್ಬಿಟ್ರಿ ಗೌಡ್ರೆ? ನೋಡಮ್ಮೆ, ನಾನ್ ನಿಂಗೆ ಮಾತ್ ಕೊಟ್ಟಿರೋದು ಯಾಕೆ ಏನು ಅಂತ ಕೇಳ್ದಲೆ ನಿಂಗ್ ಕರ್ದಿದ್ದ ಜಾಗಕ್ಕೆ ಕರ್ಕೋಯ್ತೀನಿ ಅಂತ. ನಿಂಗ್ ಮಾತ್ ಕೊಟ್ಟಂಗೆ ನಂಗೆ ಕರ್ಕೊಂಬಂದಿವ್ನಿ. ಅದಾದ್ಮೇಲೆ ಒಳಗ್ ಬರ್ತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಇಲ್ಲೇ ಇರ್ತೀನಿ. ಭದ್ರ ಇಲ್ಲಿ ಗಂಟ ಬಂದು ಒಳ್ಳಿಗ್ ಬರಿಕಿಲ್ಲ ಅಂದ್ರೆ ಹೆಂಗೆ? ನೋಡಮ್ಮೆ, ನಾನು ಇಲ್ಲಿ ಗಂಟ ಬಂದಿವ್ನಿ ಅಂದ್ರೆ ಅದು ನಿನ್ಗೋಸ್ಕರ ಮಾತ್ರ. ಇಲ್ಲಿ ನಿಂತೀವ್ನಿ ಅಂದ್ರೆ ಅದು ನಿನಗ್ ಕೊಟ್ಟಿರೋ ವರ. ನೀನ್ ಅವಳಿಗೆ ಕೊಟ್ಟಿರೋ ಮಾತೆ ಕಾರಣ, ಬೇರೆ ಇನ್ನೇನೂ ಇಲ್ಲ. ನಿನಗ್ ಕೊಟ್ಟಿರೋ ಮಾತು ಎಷ್ಟು ಮುಖ್ಯವೋ ನಮ್ಮ ಅಪ್ಪಯ್ಯನಾಗ್ನಿಯೋ ಆಟೆ ಮುಖ್ಯ. ನಮ್ಮ ಅಪ್ಪಯ್ಯಂಗ ಅವಮಾನ ಮಾಡಿದವ್ರ ಸಂತೋಷದಲ್ಲಿ ಭಾಗ್ಯ ಆಗಕ್ ನಂಗೆ ಇಷ್ಟ ಇಲ್ಲ. ಆದ್ರೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡ್ಬಿಟ್ಟು ಬಾ. ನಾನ್ ನಿನಗ್ ಕೊಟ್ಟಿರೋ ಮಾತ್ ನಂಗೆ ಬೇಡ ಅನ್ನಕ್ಕಿಲ್ಲ. ಕಾರ್ತಾವ ಕಾಯ್ತಾ ಇರ್ತೀನಿ. ಭದ್ರ 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 ಭವಾನಿ, ನೀನ್ ಅಲ್ಬೇಡ, ಸಮಾಧಾನ ಮಾಡ್ಕೊ. ಅವ್ರಿಗೆ ನಮ್ಮ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ತಮ್ಮ ಬಂದು ನೋಡಿ ತವರೇ ಬಂದ ಸಂತೋಷ ಆಯ್ತು, ಆದ್ರೆ ಅಟ್ಟಿ ಗಂಟ ಬಂದ್ಬಿಟ್ಟು ಹೊಳಿಗ್ ಬಂದೆ. ನನ್ನ ಆಸೆ ನಿರಾಸೆ ಮಾಡ್ಬಿಟ್ಟ. ಅಕ್ಕ, ಕಣ್ಣೀರ್ ಹಾಕೋ ಅಂತದ್ ಯೋನಾಗಿದೆ ಈಗ. ಯಾಕೆ? ನಾನ್ ನಿನ್ ತವ್ರ ಮನೆಯವಳು ಅಲ್ವೇ? ನಾನಿಲ್ ಬಂದಿರೋದು ಶಿವರಾಮೇಗೌಡ್ರು ಸೊಸೆ ಆಗಿ, ಅನ್ಮ್ಯಾಕೆ ನಿಮ್ ತವ್ರ ಮನೆಯವರು ಬಂದಂಗೆ ಅಲ್ವೇ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಅಜ್ಜಿ ಮತ್ತೆ ಅವ್ವ ಇಬ್ರುನುವೆ ನಿಮ್ಗ್ ಒಳ್ಳೇದಾಗ್ಬೇಕು ಅಂತ, ಯಾವ ತೊಂದ್ರೆನೂ ಆಗ್ದಂಗೆ ನಿಮ್ಗೆ ಹೆರಿಗೆ ಆಗ್ಬೇಕು ಅಂತ ಪೂಜೆ ಮಾಡಿ ಹಾರೈಸಿ ಕೊಟ್ಟಿರೋದನ್ನ ನಿಮ್ ಮಡ್ಲು ತುಂಬ್ತೀನಿ. ಇದ್ರಕ್ಕಿಂತ ಆಶೀರ್ವಾದ ಇನ್ನೇನ್ ಬೇಕಕ್ಕ? ಆ ಮನೆ ಸೊಸೆ ಆಗಿ ನಾನೇ ಮುಂದೆ ನಿಂತು ನಿಮ್ ಸೀಮಂತನ ನಡೆಸ್ಕೊಡ್ತೀನಿ.
ಬನ್ನಿ, ಈಗ್ಲಾದ್ರೂ ಖುಷಿಯಾಗಿರಿ ಅಕ್ಕ. ಇಲ್ಲ ಇಲ್ಲ, ನಾನು ಅಳಕಿಲ್ಲ. ನನ್ನ ಆಸೆ ಪೂರ್ತಿ ಆಯ್ತು. ನನ್ನ ತವ್ರ ಪ್ರೀತಿ ನನಗ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ವಿದ್ಯಾ. ರತ್ನ, ಇದ್ಯಾ? ಟೈಮ್ ಮೀರಕ್ಕೂ ಮುಂಚೆ ಮಗಿನ ಹಸೆ ಮೇಲೆ ಕುಂಡ್ರಿಸ್ಬೇಕು. ಬನ್ನಿ ಒಳಗೆ, ಕರ್ಕೊಂಡ್ ಬನ್ನಿ. ಒಂದ್ 5 ಜನ ಮುತ್ತೈದರು ಹೋಗಿ ಮಗಿನ ಕರ್ಕೊಂಡ್ಬಂದು ಕುಂಡ್ರಿಸಿ. ಅಕ್ಕ, ನಿಮ್ ಸೀಮಂತಕ್ಕೆ ತವ್ರ ಮನೆ ಉಡುಗೊರೆ ಆಗಿ ನಿಮ್ಮ ಅವ್ವನೇ ತರಿಸಿ ದ್ಯಾವ್ರ ಮುಂದ್ಗುಟೆ ಇಟ್ಟು ಪೂಜೆ ಮಾಡಿ ನಿಮ್ಗೋಸ್ಕರ ಕಳ್ಸಿದ್ದಾರೆ. ತಕೊಳ್ಳಿ. ಮದ್ವೆ ಆಗಿ ಬಂದ್ಮೇಲೆ ನಂಗೆ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ಇದು ವಿದ್ಯಾ. ಅಕ್ಕ, ತವ್ರ ಮನೆ ಕಡೆಯಿಂದ ನಿಮ್ಗೆ ಏನೇನ್ ಬರ್ಬೇಕೋ ಅದೆಲ್ಲ ಬಂದದೆ. ನೀವ್ ಹೋಗಿ ಸೀರೆ ಉಟ್ಕೊಂಡ್ ಬಂದು ಸೀಮಂತ ಕುತ್ಕೊಳ್ಳಿ. ವಿದ್ಯಾ, ಇದೆಲ್ಲ ಭ್ರಮ್ಯೋ ಕನ್ಸೋ ನಂಗೊಂದು ಅರ್ಥ ಆಯ್ತಾ ಇಲ್ಲ. ದಿಟ್ಟವಾಗ್ಲೂ ಇದೆಲ್ಲ ನಿಜವಾಗ್ಲೂ ನಡೀತೈತಾ ಅನ್ಸ್ತೈತೆ. ನನ್ಗಂತೂ ನಂಬಕ್ಕೆ ಆಯ್ತಾ ಇಲ್ಲ. ಅಕ್ಕ, ಅನುಮಾನನೇ ಬೇಡ, ಇದೆಲ್ಲ ನಿಜಾನೇ. ಹೋಗ್ಬಿಟ್ ನೀವು ಸೀರೆ ಉಟ್ಕೊಂಡ್ ಬನ್ನಿ. ಆಯ್ತು ವಿದ್ಯಾ. ತವ್ರ ಮನೆಯಿಂದ ತಕೊಂಬಂದಿನಿ. ಚಿತ್ರಕ್ಕ, ಜ್ಯೂಸು. ನಿನ್ನ ಸ್ಥಾನ ಯಾವತ್ತಿದ್ರೂ ಇದೆಯಾ? ನೀನ್ ಅದೇನ್ ಆಸೆ ಮಾಡಿಕೊಂಡು ನನ್ನ ತಮ್ಮನ್ ಮದ್ವೆ ಆದೋ
ಅದ್ ಯಾವತ್ತೂ ಈಡೇರಕ್ಕಿಲ್ಲ. ಚಂಪಾ, ನಿನ್ ಮದ್ವೆಗೆ ಏನಾರ ಉಡುಗೊರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬಿರ್ನೆ ನಮ್ ಸುಭಾಷ್ ಮಾಮನ್ ಮದ್ವೆ ಆಗಿ ಈ ತರ ಶಾಕ್ ಕೊಡ್ತೀಯಾ ಅಂತ ಗೊತ್ತಿಲ್ಲ. ಆ ಶಾಕಲ್ಲಿ ಏನು ಕೊಡಕ್ ಆಗಿರ್ಲಿಲ್ಲ. ಅದಕ್ಕೆ ನಿನ್ ಜೀವನ ಸಂದಾಗಿರ್ಲಿ ಅಂತ ಬಯಸಿ ಈ ಉಡುಗೊರೆ ತಂದೀವ್ನಿ. ತಗೋ ಚಂಪಾ. ಚಿಕ್ಕ ಚಿಕ್ಕ ಸಂತೋಷದ ಕ್ಷಣಗಳು ಅಥವಾ ದೊಡ್ಡ ಸಡಗರಗಳು ಯಾವಾಗ ಬೇಕಾದ್ರೂ ಸಂಭವಿಸಬಹುದು. ಅಂತ ಕ್ಷಣಗಳಲ್ಲಿ ನೀವು ಯಾವಾಗಲೂ ಫ್ಲಿಪ್ಕಾರ್ಟ್ ಮೇಲೆ ನಂಬಿಕೆ ಇಡಿ. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಸೆಪ್ಟೆಂಬರ್ 23ರಿಂದ ಆರಂಭ ಆಗ್ತಾ ಇದೆ. ಸಣ್ಣ ಉಡುಗೊರೆಗಳಿಂದ ದೊಡ್ಡ ಕನಸುಗಳವರೆಗೂ ಈಗ ಒಂದೇ ಕ್ಲಿಕ್ ನಲ್ಲಿ ಆಗುತ್ತೆ. ಫ್ಲಿಪ್ಕಾರ್ಟ್ನೊಂದಿಗೆ ಎಲ್ಲವೂ ಸಾಧ್ಯ. ಚಂಪಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನು ನನ್ ಮಗಳಿದ್ದಂಗೆ. ವಿನಂತಿ ನಿಂಗ್ ಅಕ್ಕನ್ ತರ. ಅಕ್ಕ ಪ್ರೀತಿಯಿಂದ ಕೊಡ್ತಾವಳೆ, ಈಕ. ಥ್ಯಾಂಕ್ಸ್ ಅಕ್ಕ. ನೀವ್ ಇದ್ನೆಲ್ಲವ ಬೇಕು ಅಂತಲೇ ಮಾಡ್ತಿದ್ದೀರಾ, ನನಗ್ ಸಂದಾಗ ಗೊತ್ತು. ಚಿತ್ರಕ್ಕ, ಪಾಪ ಏನೋ ಉಡುಗೊರೆ ಕೊಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕೊಟ್ಟೆ. ಅದೇನ್ ತೆಪ್ಪೆ? ನಿಮ್ದ್ ಯಾಕೋ ಹೆಚ್ಚಾಗ್ಬಿಟ್ಟದೆ. ಇರಿ, ನಮ್ಮ ಅವ್ವಂಗೆ ಹೇಳಿ ಮಾಡಿಸ್ತೀನಿ. ಅಯ್ಯೋಯ್ಯೋ, ನಿಮ್ ಮುಂದೆ ನಾವು ಹೆಚ್ಕೊಳಕ್ ಆಯ್ತದ? ಅದ್ರಲ್ಲೂ ನಿಮ್ಮಮ್ಮನ್ ಮುಂದೆ ನಮ್ ಬೇಳೆ ಕಾಳು ಬೆಂದದೆ. ಅಯ್ಯೋ, ಈ ವಿಷಯ ಇಲ್ಲೇ ಬಿಟ್ಬಿಡವ. ಹಂಗ್ ಬನ್ನಿ ದಾರಿಗೆ. ಇನ್ನೊಂದ್ ಕಿತ ನಾನ್ ಮುಂದ್ಗುಟೆ ಇವಳನ್ ಏನಾದ್ರೂ ನಮ್ಮ ಅಟ್ಟಿ ಸೊಸೆ ಅಂದ್ರೆ ಸರಿಗಿರಕಿಲ್ಲ. ಸರಿ ಅತ್ಲಗೆ. ವಿದ್ಯಾ, ಇವತ್ ನನ್ ತವ್ರ ಮನೆ ಉಡುಗೊರೆ ಜೊತೆಗೆ ನನ್ ಸೀಮಂತ ಆಗಿದ್ದು ಸ್ಯಾನೆ ಖುಷಿ ಆಯ್ತದೆ. ಇವತ್ ನನ್ ಮನ್ಸಿಗೆ ಸಮಾಧಾನ ಆಗದೆ ಅಂದ್ರೆ ಅದಕ್ ನೀನೇ ಕಾರಣ. ಆದ್ರೆ ನನ್ ತಮ್ಮ ಒಬ್ಬ ಒಳಿಗ್ ಬಂದು ಈ ಕಾರ್ಯನೆಲ್ಲ ಮುಂದಿಂತ ಮಾಡ್ಕೊಟ್ಟಿದ್ರೆ ನಂಗೆ ಇನ್ನೂ ಹೆಚ್ಚು ಸಂತೋಷ ಆಗದು. ಇಲ್ಲಿ ಗಂಟನುವೆ ನಿಮ್ ಮುಖ ದರ್ಶನನೇ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ರು. ನಿಮ್ ಮುಖ ನೋಡಿದ್ರೆ ಸಾಕು ಕೆರಳಿಗ್ ಕೆಂಡ ಕಾರ್ತಿದ್ರು ತಾನೇ. ಅದೇನ್ ಕೇಳ್ತೀಯ ವಿದ್ಯಾ, ನನ್ ಕಂಡ್ರೆ ಉರ್ದ್ ಬೀಳೋರು. ಅಂತವ್ರು ಇವತ್ ನಿಮ್ ಅಟ್ಟಿ ಗಂಟ ಬಂದು ಒಂಚೂರು ಕೋಪ ಮಾಡ್ಕೊಳ್ದಂಗೆ ಸೀಮಂತ ಎಲ್ಲ ಮುಗಿಯ ಗಂಟನುವೆ ಈಚೆ ತಾಳ್ಮೆಯಿಂದ ನಿಂತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಕೆಲ್ವನ್ಕಿತ ಗಾಯ ವಾಸಿ ಆಗಕ್ಕೆ ಟೈಮ್ ತಗೋತದಲ್ವೇ? ಅವ್ರ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಹೊಸಿ ಟೈಮ್ ಬೇಕಾಯ್ತದೆ. ಅವಾಗ ಕಾಲನೇ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತದೆ. ನೋಡ್ತಾ ಇರಿ, ನಿಮ್ಮನ್ನೆಲ್ಲಾರುವೆ ನಮ್ ಮನೆ ಮಗಳು ಅಂತ ಒಪ್ಕೊಳ್ಳೋ ಸಮಯ ಆದಷ್ಟು ಬಿರ್ನೆ ಬರ್ತದೆ. ಅದ್ಯಾವ್ರ ದಯೆಯಿಂದ ನೀ ಹೇಳ್ತಿರ ಮಾತು ದಿಟ ಆಗ್ಬಿಟ್ರೆ ಆಟೆ ಸಾಕು. ನಮ್ಮ ಅಕ್ಕ ಹೇಳ್ತಾವಳೆ ಅಂದ್ರೆ ಅದಾಯ್ತದೆ ಬುಡಿ ಭವಾನಿ ಅಕ್ಕ. ಯಾಕಂದ್ರೆ ನಮ್ ಭಾವ ಸ್ಯಾನೆ ಒಳ್ಳೆಯವರು. ಹೌದಕ್ಕ, ನಿಮ್ ತಮ್ಮಂಗೆ ಕೋಪ ಏಟ್ ಬರ್ತದೋ ಅದಕ್ಕಿಂತ 2 ಪಟ್ಟು ಪಿರುತಿನೂ ಮಾಡಕ್ ಬರ್ತದೆ. ಅವ್ರ ಮನ್ಸು ಒಂಥರ ಮಗಿನಂಗೆ. ಅಕ್ಕ, ನೀವ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಕೆ ಮಾವಯ್ಯ ಅಟ್ಟಿನಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಓದ್ಬಾರ್ದು ಅಂತ ಹೇಳಿದ್ರು. ನಿಮಗ್ ಗೊತ್ತದೆ? ಗೊತ್ತು ವಿದ್ಯಾ, ನನ್ನಿಂದಾಗಿ ನಮ್ಮನೆ ಹೆಣ್ಮಕ್ಳು ಓದ್ದೇ ಇರಂಗ್ ಆಯ್ತಲ್ಲ ಅಂತ ದಿನಾ ಪಶ್ಚಾತ್ತಾಪ ಪಡ್ತಾ ಇವ್ನಿ. ಹಂಗಿದ್ರುವೆ ನನ್ನ ಓದಿಸ್ಬೇಕು ಅಂತ ಮಾತ್ ಕೊಟ್ಟು ಓದಿಸ್ತವ್ರೆ. ಏನ್ ಹೇಳ್ತಾ ಇದ್ಯಾ ವಿದ್ಯಾ? ನಮ್ ಭದ್ರ ನೀನ ಓದಿಸ್ತೀನಂತ ಮಾತ್ ಕೊಟ್ಟಿದ್ದಾನೆ. ಹೌದಕ್ಕ, ನನ್ ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕನ್ನೋದೇ ನನ್ ಗುರಿ ಆಗಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಆ ಗುರಿನ ನಾನ್ ಮರ್ತ್ ಬಿಡೋಣ ಅಂತ ಅನ್ಕೊಂಡೆ. ಆಮೇಲೆ ನಮ್ ಗೌಡ್ರು ತವ ಹೋಗಿ ನನ್ನ ಆಸೆನ ಹೇಳ್ಕೊಂಡಾಗ ವಿದ್ಯಾ, ನನ್ ತಮ್ಮ ಅಪ್ಪಯ್ಯನ್ ಮಾತ್ ಈಟೆಲ್ಲ ಮಾಡೋನೆ ಅಂತ ನಂಗ್ ನಂಬಕೆ ಆಯ್ತಾ ಇಲ್ಲ. ಹೆಂಗೋ ಅವನಾರು ನಿನ್ನ ಆಸೆಗೆ ಒತ್ತಾಸೆಯಾಗಿ ನಿಂತವನೇ ಅಲ್ವೇ? ನಿನ್ ಗುರಿ ಮುಟ್ಟಿದ್ರೆ ಆಟೆ ಸಾಕು. ನೀನು ನಿನ್ ಗುರಿನ ಹೆಂಗಾದ್ರೂ ಮಾಡಿ ಸಾಧ್ಸು.
ಸಾಧಿಸ್ತೀನಿ ಅದ್ಕೆ. ನನಗೆ ಏಟ್ ಕಷ್ಟ ಆದ್ರೂ ಪರವಾಗಿಲ್ಲ. ಇವಾಗ ಬರೀ ಅದು ನನ್ನ ಕನ್ಸು ಮಾತ್ರ ಅಲ್ಲ, ನಮ್ ಗೌಡ್ರು ಕನ್ಸುನುವೆ. ಈಗದು ನನ್ನ ಗುರಿಕ್ಕಿಂತನೂ ನಮ್ ಗೌಡ್ರು ಕನ್ಸು. ನನ್ಸ್ ಮಾಡೇ ಮಾಡ್ತೀನಿ. ವಿದ್ಯಾ, ನಿಂಗೆ ಮೆಡಿಕಲ್ ಸೀಟ್ ಸಿಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಅದಕ್ಕೆ ನಿಂಗೆ ಕೋಚಿಂಗ್ ಸೇರ್ಕೊಂಡ್ರೆ ಒಳ್ಳೇದಾಯ್ತದೆ. ಕೋಚಿಂಗಾ? ಹ್ಞೂ ವಿದ್ಯಾ, ಕೋಚಿಂಗ್ ಹೋದ್ರೆ ಎಂಟ್ರೆನ್ಸ್ ಎಕ್ಸಾಮು ಈಸಿ ಆಯ್ತದೆ. ನಾನು ಮತ್ತೆ ನಮ್ಮ ಮನೆಯವರು ಅಂತದ್ದೇ ಕೋಚಿಂಗ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ನೀನ್ ನಮ್ ಕೋಚಿಂಗ್ ಸೆಂಟರ್ಗೆ ಬಂದ್ಬಿಡು. ಅಕ್ಕ, ನೀವು ಹೇಳ್ತಾ ಇರೋದೇನೋ ಸರಿ, ಆದ್ರೆ ಇದೆಲ್ಲ ಆದತೆ. ಅಯ್ಯೋ ಅಕ್ಕ, ನೀನ್ ಓದೋ ವಿಷಯದಲ್ಲೂ ಹಿಂಗೆ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನು ಭಾವನ ಹತ್ರ ನಿನ್ನ ಆಸೆ ಹೇಳ್ಕೊಂಡಾಗ ಅವ್ರು ನಿಂಗೆ ಒತ್ತಾಸೆ ಆಗಿ ನಿಲ್ಲಿಲ್ವೇ? ಹಂಗೆ ಇದನ್ನ ಒಂದ್ಸತಿ ಮಾತಾಡ್ ನೋಡು. ಹ್ಞೂ ವಿದ್ಯಾ, ಭದ್ರಂಗೆ ನಾನ್ ಬೇಕಾದ್ರೆ ಒಂದ್ ಮಾತು ಹೇಳ್ತೀನಿ. ಅಕ್ಕ, ಅವ್ರು ಈಟೆಲ್ಲ ಮಾಡ್ತಾ ಇರೋದು ಅಟ್ಟಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಕೋಚಿಂಗ್ ಹೋಗ್ಬೇಕು ಅಂದ್ರೆ ದಿನಾಲು ಹೋಗ್ಬೇಕಾಗ್ತದಲ್ವೇ? ಆದ್ರೆ ಅಟ್ಟಿನಲ್ಲಿ ದಿನಾಲುವೆ ಸುಳ್ಳು ಹೇಳಿ ಹೆಂಗ್ ಬರಕಾದತ್ತು? ಅಕ್ಕ, ನೀನ್ ಹೇಳ್ತಿರೋದು ದಿಟ್ವೆಯ. ಭಾವ ಒಪ್ಕೊಂಡ್ರುವೆ ಅಟ್ಟಿ ಅವ್ರಿಗೆ ಗೊತ್ತಾಗ್ದಂಗ್ ನಿಭಾಯಿಸೋದು ಕಷ್ಟ ಅದೆ. ಅಂದ್ಮ್ಯಾಕೆ ಭಾವ ಒಪ್ಕೊಂಡಂಗೆಯ. ವಿದ್ಯಾ, ಇವತ್ ನೀನ್ ಮಾಡಿರೋದ್ನ ನನ್ ಜೀವ ಇರೋ ಗಂಟ ಮರೆಯಕ್ಕಿಲ್ಲ. ಅಕ್ಕ, ಯಾಕೆ ಇದ್ ದೊಡ್ಡ ಮಾತಾಡ್ತೀರಾ? ಇದೆಲ್ಲ ನಮ್ ಮನೆ ಮಗ್ಳಿಗ್ ಮಾಡ್ಬೇಕಾಗಿರೋ ಕರ್ತವ್ಯ ಅಲ್ವೇ? ಅಕ್ಕ, ನೀವು ಬ್ಯಾರೆ ಎಲ್ಲ ಚಿಂತೆ ಬಿಟ್ಟು ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ, ಆಯ್ತೆ? ಆಮೇ ನಿಮ್ ಮುಗ್ದಿದ್ರೆ ಹೊಡುವಾ? ಸರಿ ಅಕ್ಕ. ಅವ್ವ, ಅಜ್ಜಿ, ಸರು, ಅಪ್ಪ, ಬರ್ತೀನಿ. ಹ್ಞೂ ಕಣವ. ಭದ್ರಾ,